ಬಾಂಗ್ಲಾದೇಶ ಅವ್ರು ಇಲ್ಲಿ ಹೆಂಗ್ ಬರ್ತಾ ಇದಾರೆ ಫಸ್ಟ್ ಅದೇಳಿ. ಅದೇ ಈಗ ಗಡಿ ಕಾಯೋದು ಪರಮೇಶ್ವರ್ ಸಾಹೇಬ್ರ ಕೆಲಸ ಏನ್ರಿ? ಅಮಿತ್ ಶಾ ಅವ್ರೇನ್ ಕಡ್ಲೆಕಾಯಿ ತಿಂತ ಇದಾರೆ? ಹೆಂಗ್ ಬರ್ತಾರ್ರಿ ಬಾಂಗ್ಲಾದೇಶ ಅವ್ರದ್ದು ಎಲ್ಲ ಬಿಜೆಪಿ ರೂಲ್ ಸ್ಟೇಟ್ಸ್ ನ ದಾಟ್ಬಿಟ್ಟು ಕರ್ನಾಟಕಕ್ಕೆ? ಆಮೇಲೆ ನಿಮ್ಗೆ ನೆನಪಿದ್ರೆ ಮಹದೇವಪುರದಲ್ಲಿ ಯಾವ್ದೋ ಒಂದು ಜನಜಾಗೃತಿ ಅಭಿಯಾನ ಅಂದ್ಬಿಟ್ಟು ಬಿಜೆಪಿ ಶಾಸಕರು ಮಾಡಿದ್ರು. ಅವಾಗ ಮಾಜಿ ಶಾಸಕರು ಬಿಜೆಪಿ ಬಾಂಗ್ಲಾದೇಶ ಅವರು ಆಧಾರ್ ಕಾರ್ಡ್ ಪಡೆದ್ಬಿಟ್ಟು ಮಹದೇವಪುರದಲ್ಲಿ ವೋಟಿಂಗ್ ಬಿಜೆಪಿ ಪರವಾಗಿ ಮಾಡಿದಾರೆ ಅಂದ್ಬಿಟ್ಟು ನ್ಯಾಷನಲ್ ಟಿವಿನಲ್ಲಿ ಬಂದಿದೆ ಅಲ್ಲ. ಇದು ಪ್ರಶ್ನೆ ನೀವು ಬಿಜೆಪಿ ಶಾಸಕರಿಗೆ ಬಿಜೆಪಿ ಅವ್ರಿಗೆ ಕೇಳಬೇಕು, ನಮಗಲ್ಲ. ಬಾಂಗ್ಲಾದೇಶ ಅವ್ರು ಇಲ್ಲಿ ಹೆಂಗ್ ಬರ್ತಾ ಇದಾರೆ ಫಸ್ಟ್ ಅದೇಳಿ. ಅದೇ ಈಗ ಗಡಿ ಕಾಯೋದು ಪರಮೇಶ್ವರ್ ಸಾಹೇಬ್ರ ಕೆಲಸ ಏನ್ರಿ? ಅಮಿತ್ ಶಾ ಅವ್ರೇನ್ ಕಡ್ಲೆಕಾಯಿ ತಿಂತ ಇದಾರೆ? ಹೆಂಗ್ ಬರ್ತಾರ್ರಿ ಬಾಂಗ್ಲಾದೇಶ ಅವ್ರದ್ದು ಎಲ್ಲ ಬಿಜೆಪಿ ರೂಲ್ ಸ್ಟೇಟ್ಸ್ ನ ದಾಟ್ಬಿಟ್ಟು ಕರ್ನಾಟಕಕ್ಕೆ? ಆಮೇಲೆ ನಿಮ್ಗೆ ನೆನಪಿದ್ರೆ ಮಹದೇವಪುರದಲ್ಲಿ ಯಾವ್ದೋ ಒಂದು ಜನಜಾಗೃತಿ ಅಭಿಯಾನ ಅಂದ್ಬಿಟ್ಟು ಬಿಜೆಪಿ ಶಾಸಕರು ಮಾಡಿದ್ರು. ಅವಾಗ ಮಾಜಿ ಶಾಸಕರು ಬಿಜೆಪಿ ಬಾಂಗ್ಲಾದೇಶ ಅವರು ಆಧಾರ್ ಕಾರ್ಡ್ ಪಡೆದ್ಬಿಟ್ಟು ಮಹದೇವಪುರದಲ್ಲಿ ವೋಟಿಂಗ್ ಬಿಜೆಪಿ ಪರವಾಗಿ ಮಾಡಿದಾರೆ ಅಂದ್ಬಿಟ್ಟು ನ್ಯಾಷನಲ್ ಟಿವಿನಲ್ಲಿ ಬಂದಿದೆ ಅಲ್ಲ. ಇದು ಪ್ರಶ್ನೆ ನೀವು ಬಿಜೆಪಿ ಶಾಸಕರಿಗೆ ಬಿಜೆಪಿ ಅವ್ರಿಗೆ ಕೇಳಬೇಕು, ನಮಗಲ್ಲ. ಬಾಂಗ್ಲಾದೇಶ ಅವ್ರು ಇಲ್ಲಿ ಹೆಂಗ್ ಬರ್ತಾ ಇದಾರೆ ಫಸ್ಟ್ ಅದೇಳಿ. ಅದೇ ಈಗ ಗಡಿ ಕಾಯೋದು ಪರಮೇಶ್ವರ್ ಸಾಹೇಬ್ರ ಕೆಲಸ ಏನ್ರಿ? ಅಮಿತ್ ಶಾ ಅವ್ರೇನ್ ಕಡ್ಲೆಕಾಯಿ ತಿಂತ ಇದಾರೆ? ಹೆಂಗ್ ಬರ್ತಾರ್ರಿ ಬಾಂಗ್ಲಾದೇಶ ಅವ್ರದ್ದು ಎಲ್ಲ ಬಿಜೆಪಿ ರೂಲ್ ಸ್ಟೇಟ್ಸ್ ನ ದಾಟ್ಬಿಟ್ಟು ಕರ್ನಾಟಕಕ್ಕೆ? ಆಮೇಲೆ ನಿಮ್ಗೆ ನೆನಪಿದ್ರೆ ಮಹದೇವಪುರದಲ್ಲಿ ಯಾವ್ದೋ ಒಂದು ಜನಜಾಗೃತಿ ಅಭಿಯಾನ ಅಂದ್ಬಿಟ್ಟು ಬಿಜೆಪಿ ಶಾಸಕರು ಮಾಡಿದ್ರು. ಅವಾಗ ಮಾಜಿ ಶಾಸಕರು ಬಿಜೆಪಿ ಬಾಂಗ್ಲಾದೇಶ ಅವರು ಆಧಾರ್ ಕಾರ್ಡ್ ಪಡೆದ್ಬಿಟ್ಟು ಮಹದೇವಪುರದಲ್ಲಿ ವೋಟಿಂಗ್ ಬಿಜೆಪಿ ಪರವಾಗಿ ಮಾಡಿದಾರೆ ಅಂದ್ಬಿಟ್ಟು ನ್ಯಾಷನಲ್ ಟಿವಿನಲ್ಲಿ ಬಂದಿದೆ ಅಲ್ಲ. ಇದು ಪ್ರಶ್ನೆ ನೀವು ಬಿಜೆಪಿ ಶಾಸಕರಿಗೆ ಬಿಜೆಪಿ ಅವ್ರಿಗೆ ಕೇಳಬೇಕು, ನಮಗಲ್ಲ. ಬಾಂಗ್ಲಾದೇಶ ಅವ್ರು ಇಲ್ಲಿ ಹೆಂಗ್ ಬರ್ತಾ ಇದಾರೆ ಫಸ್ಟ್ ಅದೇಳಿ. ಅದೇ ಈಗ ಗಡಿ ಕಾಯೋದು ಪರಮೇಶ್ವರ್ ಸಾಹೇಬ್ರ ಕೆಲಸ ಏನ್ರಿ? ಅಮಿತ್ ಶಾ ಅವ್ರೇನ್ ಕಡ್ಲೆಕಾಯಿ ತಿಂತ ಇದಾರೆ? ಹೆಂಗ್ ಬರ್ತಾರ್ರಿ ಬಾಂಗ್ಲಾದೇಶ ಅವ್ರದ್ದು ಎಲ್ಲ ಬಿಜೆಪಿ ರೂಲ್ ಸ್ಟೇಟ್ಸ್ ನ ದಾಟ್ಬಿಟ್ಟು ಕರ್ನಾಟಕಕ್ಕೆ? ಆಮೇಲೆ ನಿಮ್ಗೆ ನೆನಪಿದ್ರೆ ಮಹದೇವಪುರದಲ್ಲಿ ಯಾವ್ದೋ ಒಂದು ಜನಜಾಗೃತಿ ಅಭಿಯಾನ ಅಂದ್ಬಿಟ್ಟು ಬಿಜೆಪಿ ಶಾಸಕರು ಮಾಡಿದ್ರು. ಅವಾಗ ಮಾಜಿ ಶಾಸಕರು ಬಿಜೆಪಿ ಬಾಂಗ್ಲಾದೇಶ ಅವರು ಆಧಾರ್ ಕಾರ್ಡ್ ಪಡೆದ್ಬಿಟ್ಟು ಮಹದೇವಪುರದಲ್ಲಿ ವೋಟಿಂಗ್ ಬಿಜೆಪಿ ಪರವಾಗಿ ಮಾಡಿದಾರೆ ಅಂದ್ಬಿಟ್ಟು ನ್ಯಾಷನಲ್ ಟಿವಿನಲ್ಲಿ ಬಂದಿದೆ ಅಲ್ಲ. ಇದು ಪ್ರಶ್ನೆ ನೀವು ಬಿಜೆಪಿ ಶಾಸಕರಿಗೆ ಬಿಜೆಪಿ ಅವ್ರಿಗೆ ಕೇಳಬೇಕು, ನಮಗಲ್ಲ.